ಹಲೋ, ಎಕ್ಸ್ಕ್ಯೂಸ್ ಮೀ. ಏನ್ ಮಾಡ್ತಾ ಇದ್ಯಾ ನೀನು? ಕಾಣಿಸ್ತಾ ಇಲ್ವಾ? ನಡ್ಕೊಂಡು ಹೋಗ್ತಾ ಇದೀನಿ. ಡೋಂಟ್ ಬಿ ಸ್ಮಾರ್ಟ್. ಎಲ್ಲಿ ಎಡ್ಕೊಂಡು ಹೋಗ್ತಿದ್ಯಾ ಅಂತ ಗೊತ್ತಿದ್ಯಾ ನಿನ್ಗೆ? ಗೊತ್ತು ನನ್ಗೆ. ಇಲ್ಲೇ ನಡ್ಕೊಂಡು ಹೋಗ್ತಿದೀನಿ. ಬೃಂದಾ, ಡೋಂಟ್ ಶೋ ಯೋರ್ ಆಟಿಟ್ಯೂಡ್. ಇಲ್ಲಿ ನಾನು ಮತ್ತೆ ಪ್ರದ್ಯುಮ್ನ ಸಂಜೆ ನೆಡ್ಕೊಂಡ್ ಬರ್ತೀವಿ. ಅವಾಗ ಎಲ್ರು ನಮ್ನೆ ನೋಡ್ತಾ ಇರ್ತಾರೆ. ವಾ, ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೆ ನೋಡಕ್ಕೆ, ವಂಡರ್ಫುಲ್ ಜೋಡಿ ಅಂತೆಲ್ಲ ಮಾತಾಡ್ತಾರೆ. ಡೋಂಟ್ ಸ್ಪಾಯ್ಲ್, ಓಕೆ? ಅಂಡ್ ಒನ್ ಮೋರ್ ಥಿಂಗ್, ನೀ ಹತ್ರ ಬೇರೆ ಬಟ್ಟೆ ಇದೆ ಅಲ್ವಾ? ಈ ಕರಿ ಬಟ್ಟೆಲ್ಲ ಹಾಕೊಂಡ್ ಬರ್ಬೇಡ ಪಾರ್ಟಿಗೆ. ಸ್ವಲ್ಪ ಚೆನ್ನಾಗಿರೋ ಬಟ್ಟೆ ಹಾಕೊಂಡ್ ಬಾ. ದಿಸ್ ಇಸ್ ಮೈ ಎಂಗೇಜ್ಮೆಂಟ್ ಪಾರ್ಟಿ, ಓಕೆ? ಆ ಹೂ ತುಳಿಬೇಡ, ಮೊದ್ಲ ಕಡೆ ಹೋಗು. ಗುಡ್ ಗರ್ಲ್. ಕಾಲ್ ಹಿಡ್ಬಾರ್ದ ನಾನು ಹೂ ಮೇಲೆ? ನೀನ್ ನಡ್ಕೊಂಡ್ ಬರ್ಬೇಕಾ ಇದ್ರ ಮೇಲೆ? ಮಾಡ್ತೀನಿರು. ಅರೆ, ಯಾರು ಇಷ್ಟು ಸುಂದರವಾದ ಪುಷ್ಪಾಲಂಕಾರವನ್ನು ಹಾಳು ಮಾಡಿರುವುದು? ನೋಡು ಪ್ರದ್ಯುಮ್ನ, ನೋಡು, ಈ ಕುಂಟಿನ್ ಯಾರ್ ಮದ್ವೆ ಆಗ್ತಾರೆ ಹೇಳು? ಹಾಗನ್ಬೇಡ ಅಕ್ಕ. ನಿನಗೇನಕ್ಕ ಕಡಿಮೆ ಆಗಿದೆ? ಚೆನ್ನಾಗಿದೆ ಕಣು. ಅಕ್ಕ ಕುಂಟಿ, ತಮ್ಮ ಕುರುಡ. ನನ್ ಫ್ರೆಂಡ್ ಒಬ್ಳು ಮಾಧವಿ ಅಂತ ಇದ್ದಾಳೆ. ನೋಡಕ್ ತುಂಬಾ ಸುಂದರವಾಗಿದ್ದಾಳೆ, ತುಂಬಾ ಓದ್ಕೊಂಡಿದ್ದಾಳೆ. ಅವಳನ್ನ ನೋಡೋಕೆ ಅಂತ ಗಣ್ಣೂರ್ ಬಂದಿದ್ರಂತೆ. ಹುಡುಗಿ ಬೇಡ, ಹ್ಯಾಂಡಿಕ್ಯಾಪ್ ಅಂತ ಹೊರಟು ಹೋದ್ರಂತೆ. ಕಾರಣ ಏನು ಗೊತ್ತಾ? ಅವಳ ಎಡಗಾಲ್ನಲ್ಲಿ 6 ಬೆರಳಿದೆ ಅಂತ. ಅವಳನ್ನೇ ಹ್ಯಾಂಡಿಕ್ಯಾಪು ಬೇಡ ಅಂತ ಹೋದ್ರಂತೆ. ಇನ್ನು ನಾನು, ನನ್ 2 ಕಾಲ್ಗಳು ಇಲ್ಲ. ಯಾರು ಮದ್ವೆ ಆಗ್ತಾರೆ ನನ್ನ? ಮದ್ವೆ ಆದ್ರೂ ಇಡೀ ಜೀವನ ನನ್ ಸೇವೆ ಮಾಡ್ಬೇಕು. ಬೇಡ ಪ್ರದ್ಯುಮ್ನ. ಈ ಆಕ್ಸಿಡೆಂಟ್ ನಿನ್ ಜೀವನನೇ ತಿಂದಾಕ್ಬಿಡ್ತಲ್ವಕ್ಕ. 3 ವರ್ಷದಿಂದ ಖುಷಿಯಾಗಿ ಮನೆ ತುಂಬಾ ಓಡಾಡ್ಕೊಂಡಿದ್ದೆ. ಇದಕ್ಕೆಲ್ಲ ನಾನೇ ಕಾರಣ ಅಲ್ವಾ ಅಕ್ಕ? ಬಿಡ್ತು ಪ್ರದ್ಯುಮ್ನ. ಎಷ್ಟು ಸಲ ಹೇಳಿದ್ದೀನಿ ನಿನಗೆ,
ನೀನ್ ಯಾವಾಗ್ಲೂ ಖುಷಿಯಾಗಿರ್ಬೇಕು ಅಕ್ಕ. ನಿನ್ ಕಣ್ಣಲ್ಲಿ ನೋವು ನೋಡಿದ್ರೆ ನನಗೆ ತುಂಬಾ ಕೊರಿಯುತ್ತೆ ಕಣೆ. ನೀನು ಎಲ್ಲೋ ತರ ಮದ್ವೆ ಆಗ್ಬೇಕು, ನಿನ್ ಮದ್ವೆಲಿ ನಾನು ಓಡಾಡ್ಬೇಕು ಅಕ್ಕ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನನ್ ಪ್ರೀತಿ ಮಾಡೋ ನಿನಗ್ ಸಿಗ್ಬೇಕು. ಇಷ್ಟಾದ್ರೆ ನನಗೆ ನೆಮ್ಮದಿ. ತುಂಬಾ ಕನ್ಸುಗಳು ಕಟ್ಕೋಬೇಡ ಪ್ರದ್ಯುಮ್ನ, ಅದ್ಯಾವ್ದು ನನ್ಸಾಗಲ್ಲ. ಹಾಗನ್ಬೇಡ ಅಕ್ಕ. ಸರಿ ಆಯ್ತು, ಮದ್ವೆ ಅಂತೆಲ್ಲ ಯೋಚನೆ ಮಾಡೋದ್ ಬೇಡ. ಸುಮ್ನೆ ಒಂದ್ಸಲ ಮೀಟ್ ಮಾಡು. ರವಿ ತುಂಬಾ ಒಳ್ಳೆ ಹುಡುಗ, ಈಸ್ ವೆರಿ ಸೆನ್ಸಿಬಲ್. ಮಾತಾಡು, ಇಷ್ಟ ಆದ್ರೆ ಓಕೆ. ನಾನೇನ್ ಬಲವಂತ ಮಾಡಕ್ ಹೋಗಲ್ಲ. ನನ್ಗೋಸ್ಕರ ಮೀಟ್ ಮಾಡು ಪ್ಲೀಸ್. ಈ ಎಂಗೇಜ್ಮೆಂಟ್ ಹೇಗ್ ನಿಲ್ಸೋದು? ಸರ್ಚ್ ಮಾಡೋಣ. ಹೌ ಟು ಸ್ಟಾಪ್ ಆನ್ ಎಂಗೇಜ್ಮೆಂಟ್. ಏನ್ ಬಂತು? ಏನು ಯೂಸ್ ಆಗೋ ತರ ಬಂದಿಲ್ಲ. ನಿನ್ ಜೋಕ್ಸ್ ತರ ಅಲ್ವಾ? ಏನೋ ಹಳ್ಳಿ ಸೌಂಡ್ ಮಾಡೋ ತರ ಇದೆ ಅಲ್ಲ. ನನ್ಗೂ ಹಾಗೆ ಅನ್ಸ್ತು. ಅಲ್ಲಿ ಅಲ್ಲ, ನಾನು. ನೀನಾ? ನಾನೇನೋ ಹಲ್ಲಿ ಅನ್ಕೊಂಡೆ. ನಾನಲ್ಲ ಅಲ್ಲಿ, ನೀನ್ ಅಲ್ಲಿ. ಹಲ್ಲಿ ತಂಗಿ ಹಲ್ಲಿನೇ ಅಲ್ವೇನೆ? ಆಯ್ತು, ಸಿಟ್ ಮಾಡ್ಕೋಬೇಡ. ಏನ್ ವಿಷಯ ಹೇಳು. ಹೇಳಲ್ಲ. ಬೇಡ ಬಿಡು. ಇಲ್ಲ ಇಲ್ಲ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಆ ಶೋಕಿ ಶೋಣ ಸಂಜೆ ಎಂಗೇಜ್ಮೆಂಟ್ ಅನೌನ್ಸ್ಮೆಂಟ್ ಮಾಡಕ್ಕೆ ಫ್ಲವರ್ ಪಾತ್ ರೆಡಿ ಮಾಡಿದಾಳೆ. ನೋಡ್ದೆ. ಹಾಗೆ ಆ ಫ್ಲವರ್ ಪಾತ್ನೆಲ್ಲ ಚಿಂದಿ ಮಾಡ್ಬೇಕಂತಾನು ಅನ್ಕೊಂಡೆ. ನೀನ್ ಅನ್ಕೊಂಡೆ, ಆದ್ರೆ ನಾನು ಆ ಕೆಲ್ಸನೇ ಮಾಡ್ಬಿಟ್ ಬಂದೆ. ನೀನ್ ಹೋಗಿ ಆ ಫ್ಲವರ್ ಪಾತ್ ಎಲ್ಲ ಹಾಳು ಮಾಡ್ಬಿಟ್ಯಾ? ಬೊಗಳೆ, ಬರೀ ಬೊಗಳೆ. ಆ ಕರಿಬೇಡ ನನ್ನ, ಬಾ ಬೇಕಾದ್ರೆ ತೋರಿಸ್ತೀನಿ. ಎಷ್ಟ್ ಚೆನ್ನಾಗಿ ಹಾಳು ಮಾಡಿದೀಯ. ಪಾಪ ತುಂಬಾ ಕಷ್ಟಪಟ್ಟಿದ್ದಾಳೆ. ಮತ್ತೆ ನಮ್ ಬೊಗಳೆ ಬೃಂದ ಅವರು ಯಾವತ್ತಾದ್ರೂ ಸುಳ್ಳು ಹೇಳಿದಾರ? ಹೇಳು. ನಾನ್ ಸುಳ್ಳು ಹೇಳ್ತಾ ಇಲ್ಲ, ಇದೇ ಕೈಯಲ್ಲಿ ಎಲ್ಲ ಹಾಳ್ ಮಾಡ್ ಬಂದಿದ್ದೀನಿ. ಮತ್ ಹೇಗೆ ಸರಿ ಹೋಯ್ತು ಬೊಗಳೆ ಬೃಂದ? ಇವಾಗೇನು, ನಾನು ಇದನ್ನ ಹಾಳ್ ಮಾಡ್ಬೇಕು ತಾನೆ? ಏಯ್, ಅಪ್ಪ ಅಮ್ಮ ಬರ್ತಿದಾರೆ, ನೋಡಿದ್ರೆ ಬೈಸ್ಕೋಬೇಕು. ಬಾ. ನಾನ್ ನಿಜವಾಗ್ಲೂ ಹಾಳ್ ಮಾಡಿದ್ದೆ ಕಣೆ. ಸರಿ ನಡಿ ಇವಾಗ. ಇದೀನಿ ಮಮ್ಮ. ಗಾರ್ಜಿಯಸ್ ಆಗಿ ಕಾಣಿಸ್ತಾ ಇದೀನಿ ಅಲ್ವಾ? ದೇವತೆ ತರ ಕಾಣಿಸ್ತಿದ್ಯಾ. ನಿನಗ್ ನನ್ ದೃಷ್ಟಿನೇ ಬೀಳುತ್ತೋ ಏನೋ. ಮಮ್ಮ, ಮಕ್ಳಿಗೆ ಅಮ್ಮನ ದೃಷ್ಟಿ ಯಾವತ್ತೂ ಬೀಳಲ್ಲ. ನಾನು ಎಷ್ಟು ಪುಣ್ಯ ಮಾಡಿದ್ನು ಅನ್ನು ನಿನ್ನನ್ ಮಗಳಾಗ್ ಪಡೆಯಕ್ಕೆ. ಆ ದೇವ್ರು ನನ್ ಜೀವನ ಇಡೀ ಕಷ್ಟ ಕೊಟ್ಟ, ಆದ್ರೆ ನಿನ್ನನ್ ಕೊಟ್ಟು ಉಪಕಾರ ಮಾಡ್ದ ನೋಡು. ಮಮ್ಮ, ಯೋಚನೆ ಮಾಡ್ಬೇಡ. ಇನ್ಮೇಲೆ ನಿನ್ಗೆ ಯಾವ ಕಷ್ಟನೂ ಇರಲ್ಲ. ನಿನ್ ಮಗಳು ನಿನ್ನ ಅರಸು ಮನೆ ಸಿಂಹಾಸನದ ಮೇಲೆ ಕೂರಿಸ್ತಾಳೆ. ಯು ವಿಲ್ ರೂಲ್ ದಿಸ್ ಹೌಸ್. ಆ ಮುತ್ಕಿ ಇದ್ದಾಳಲ್ಲ ಮಾಯಿ, ಅವಳು ನಿನ್ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕ್ಷಮೆ ಕೇಳ್ಬೇಕು. ಹಾಗ್ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಯುಕ್ತಿನೇ ಅಲ್ಲ. ಅಷ್ಟ್ ಸಾಕು ಮಗಳೇ, ನೆಮ್ಮದಿ ಸಿಗತ್ ನನಗೆ. ಪ್ರದ್ಯುಮ್ನ,
ಬಂದಿರೋನ್ನ ಮಾತಾಡ್ಸೋಣಮ್ಮ, ಇಲ್ಲಾಂದ್ರೆ ನಮ್ಗೆ ಈ ಪಾರ್ಟಿ ಇಷ್ಟ ಇಲ್ಲ ಅನ್ಕೋತಾರೆ. ಅನ್ಕೊಳ್ಳಿ ಅನ್ಕೊಳ್ಳಿ ಅಂತಾನೆ ನಾನು ಇಲ್ಲಿ ನಿಂತಿರೋದಿಂದ್ರ. ನಾನ್ ಬದುಕಿರೋ ತನಕ ನಮ್ಮ ಅತ್ತಿಗೆ ತುಂಬಾ ಕಷ್ಟಪಡ್ತಾರೆ. ನಾ ಹೇಳ್ದೆ ನಮ್ಮ ಮನೆಯವಳಲ್ವಾ, ಈ ಪಾರ್ಟಿ ಎಲ್ಲ ಯಾಕೆ ಅಂತ. ಆದ್ರೂ ನನ್ನ ಮಾತೇ ಕೇಳಲಿಲ್ಲ. ನಮ್ ಕರ್ತವ್ಯ ಅಲ್ವಾ, ನಾವ್ ಮಾಡ್ಲೇಬೇಕು. ಇದವ್ರ ದೊಡ್ಡ ಗುಣ. ಬನ್ನಿ ಅದಕ್ಕೆ ಮಕ್ಳನ್ನ ಕರ್ಕೊಂಬರೋಣ. ನೀವೆಲ್ಲ ಕೂತ್ಕೊಳ್ಳಿ, ಎಂಜಾಯ್ ದ ಪಾರ್ಟಿ. ಅಲ್ವೇ, ಯಾವ ಭಾಷೆಯಲ್ಲಿ ಹೇಳ್ಬೇಕು ಹೇಳಿ ನನ್ಗೆ? ಯಾಕಮ್ಮ ನನ್ ಮೇಲೆ ಸಿಡುಕ್ತಿಯಾ? ತದಕ್ ಬಿಡ್ತೀನಿ ನೋಡು. ಅಲ್ವೇ, ನೀನಿನ್ ಕಾಗೇನ ಯಾವಾಗಾದ್ರು ಕಪ್ಪಟ್ಟನ ಹಾಕೊಂಡ್ ಬರ್ತೀಯಲ್ಲ. ನಂಗ್ ಬೇರೆ ಯಾವ ಬಟ್ಟೆ ಹಾಕಕ್ಕೂ ಇಷ್ಟ ಇಲ್ಲ, ಸುಮ್ನೆ ನಂಗ್ ಫೋರ್ಸ್ ಮಾಡ್ಬೇಡ ಅಮ್ಮ. ಎಲ್ಲ ನನ್ ಕರ್ಮ. ನಿನದ ನೀನಾದ್ರೂ ಬುದ್ಧಿ ಹೇಳಿ ಇವಳಿಗೆ. ಆಮೇಲೆ ಅಮ್ಮ ಕೇಳಿದ್ರೆ ಬುದ್ಧಿ ಹೇಳಿದೀನಿ ಅಂತ ಹೇಳ್ತೀನಿ ಬಿಡು. ಥ್ಯಾಂಕ್ ಯು ಅಣ್ಣ. ಗೈಸ್, ನನ್ಗೊಂದು ಸೂಪರ್ ಐಡಿಯಾ ಹೊಳ್ದಿದೆ. ಹೊಳೆಯೋದೆಲ್ಲ ಚಿನ್ನಾನೂ ಅಲ್ಲ, ಐಡಿಯಾನೂ ಅಲ್ಲ. ಹೇಗೆ ಜೋಕು? ಹೇಗೆ? ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಸರಿ ಅದ್ ಬಿಡು, ಏನ್ ಐಡಿಯಾ ಅಂತ ಹೇಳು ಅನ್ಯ. ಯುಕ್ತಿ ಇಲ್ಲಿ ಗ್ರ್ಯಾಂಡ್ ಎಂಟ್ರಿ ತಗೋಬೇಕಂತ ಪ್ಲಾನ್ ಮಾಡಿದಾಳಲ್ವಾ, ಅದನ್ನ ಹೇಗ್ ಕೆಡ್ಸೋದಂತ ನನ್ನ ಹತ್ರ ಒಂದು ಐಡಿಯಾ ಇದೆ. ಬನ್ನಿ ಹೇಳ್ತೀನಿ, ಬನ್ನಿ ಬನ್ನಿ. ಎಲ್ರಿಗೂ ನಮಸ್ಕಾರ. ನೀವೆಲ್ರೂ ಯೋಚನೆ ಮಾಡ್ತಾ ಇರ್ಬೋದು, ಏನಪ್ಪ ಅರ್ಸು ಮನೆಯವರು ಇದ್ದಕ್ಕಿದ್ದಾಗೆ ಪಾರ್ಟಿ ಕೊಡ್ತಾ ಇದ್ದಾರೆ ಅಂತ. ನೋ, ಅರ್ಸು ಮನೆಯವರು ಯಾವುದೇ ಕಾರಣ ಇಲ್ಲದೆ ಪಾರ್ಟಿ ಕೊಡೋರಲ್ಲ. ಈ ಪಾರ್ಟಿಗೆ ಒಂದು ಸ್ಪೆಷಲ್ ಕಾರಣ ಇದೆ. ಹಾಗೇನೆ ಒಂದು ಬಿಗ್ ಅನೌನ್ಸ್ಮೆಂಟ್ ಇದೆ. ಅದನ್ನ ಮಾಡೋಕ್ಕೂ ಮುಂಚೆ ಒಬ್ರು ಹೊಸ ಗೆಸ್ಟ್ ನ ವೆಲ್ಕಮ್ ಮಾಡಬೇಕು. ಆ ಸ್ಪೆಷಲ್ ವ್ಯಕ್ತಿನ ಪ್ರದ್ಯುಮ್ನ ಅರಸ್ ಅವರು ಈ ಸ್ಟೇಜ್ ಮೇಲೆ ಕರ್ಕೊಂಡ್ ಬರ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ವೆಲ್ಕಮ್. ಬನ್ನಿ, ಹೋಗಿ ಮುಂದೆ ಹೋಗಿ. ಹೋಗಿ ಹೋಗಿ ಹೋಗಿ. ಹೋಗಿ, ಏನೂ ಆಗಲ್ಲ, ಹೋಗಿ. ಅಲ್ಲಿ ಸ್ಟೇಜ್ ಮೇಲೆ ಮಿಸ್ಟರ್ ಪ್ರದ್ಯುಮ್ನ ಅರಸ್ ಅಂಡ್ ಫ್ಯೂಚರ್ ಮಿಸ್ಸಸ್ ಯುಕ್ತಿ ಅರಸ್ ಬರ್ತಾರೆ ಅಂತ ಅನೌನ್ಸ್ ಮಾಡ್ತಾರೆ. ಅವಾಗ ನೀನನ್ ಕೈ ಇಟ್ಕೊಂಡು ಈ ಫ್ಲವರ್ ಪಾತ್ ಮೇಲೆ ನಡ್ಸ್ಕೊಂಡ್ ಕರ್ಕೊಂಡ್ ಹೋಗ್ತೀಯಾ. ನೋಡಕ್ಕೆ ಎಷ್ಟು ಚೆನ್ನಾಗಿದ್ದಾಳಲ್ವಾ? ಅರಸು ಮನೆಯವಳ? ಇಲ್ಲ ಅನ್ಸುತ್ತಪ್ಪ, ಯಾವತ್ತೂ ನೋಡೇ ಇಲ್ಲ.
ಆದರೆ ನೋಡೋಕ್ಕೆ ಅಪ್ಸರೆಯಾಗಿ ಕಾಣ್ತಿದ್ದಾಳೆ. ಏಕೆ ಎಲ್ಲರೂ ನನ್ನನ್ನೇ ನೋಡುತ್ತಿದ್ದಾರೆ? ಮೊದಲು ನಾನು ಗಂಧರ್ವ ಲೋಕದ ವಸ್ತ್ರಗಳಲ್ಲಿದ್ದೆ, ಹಾಗಾಗಿ ನೋಡುತ್ತಿದ್ದಾರೆ ಎಂದುಕೊಂಡಿದ್ದೆ. ಆದರೆ ನಿಮ್ಮ ಸಹಾಯದಿಂದ ನಾನು ಮಾನವರ ಉಡುಪನ್ನೇ ಧರಿಸಿದ್ದೇನೆ. ನನ್ನ ವಸ್ತ್ರದಲ್ಲಿ ದೋಷವಿದೆಯೇ? ದೋಷನೂ ಇಲ್ಲ, ದೋಸೆನೂ ಇಲ್ಲ, ತುಂಬಾ ಚೆನ್ನಾಗಿದೆ. ಮತ್ತೇನು ಕಾರಣ? ಬನ್ನಿ ಹೇಳ್ತೀನಿ. ಯುಕ್ತಿ, ಯಾಕಲ್ಲೇ ನಿಂತೆ? ಬಾ, ನೀನೇ ತಾನೇ ನಿನ್ಗೋಸ್ಕರ ಅಂತ ರೆಡಿ ಮಾಡಿಸಿದ್ದು. ಬಾ, ಬನ್ನಿ ಆಮ್ರಪಾಲಿ. ತರ್ಲೆ ಎಲ್ಲಿ ಹೋದ್ರು ತರ್ಲೆ ಬುದ್ಧಿ ಬಿಡಲ್ಲ. ಬನ್ನಿ ನೋಡಿ, ನೋಡಕ್ಕೆ ಮಿಸ್ ಯೂನಿವರ್ಸ್ ತರ ಸುಂದರವಾಗಿದ್ದೀರಾ. ಗೆಸ್ಟ್ ಎಲ್ಲ ನೋಡದೆ ಇರ್ತಾರಾ? ನೋಡಿ. ಆ ಯುಕ್ತಿಗೆ ಹೊಟ್ಟೆ ಕಿಚ್ಚು, ಬೇಕಂತ ಆಮ್ರಪಾಲಿಗೆ ಕೆಟ್ಟಾಗೆ ಬಟ್ಟೆ ಹಾಕ್ಸಿದ್ಲು. ಅದಕ್ಕೆ ಅವಳಿಗೆ ಬುದ್ಧಿ ಬರ್ಲಿ ಅಂತ ಹೀಗ್ ಮಾಡ್ದೆ. ಸರಿಯಾಗೇ ಮಾಡ್ದೆ. ಹೆಸರಿಗೆ ತಕ್ಕ ಬರೀ ಶೋಕಿನೇ ಅವಳ್ದು. ಶೋಕಿ ಶೋನಾ. ವಾವ್, ಜೀವನದಲ್ಲಿ ಮೊದಲನೇ ಸಲ ಚೆನ್ನಾಗಿರೋದೇನೋ ಹೇಳಿದ್ಯಾ ಕಣು. ಶೋಕಿ ಶೋನಾ, ನೈಸ್. ಯುಕ್ತಿಗೆಲ್ಲ ಹೊಟ್ಟೆ ಕಿಚ್ಚು, ನಿನ್ಗೆ ನಂತರ ಜೋಕ್ಸ್ ಮಾಡಕ್ ಬರಲ್ವಲ್ಲ ನಿನ್ಗೆ ಅಂತ. ವಾ ತಂದೆ. ಹೆಲೋ ರವಿ, ಬಾ ಎಲ್ಲರೂ ಪರಿಚಯ ಮಾಡಿಸ್ತೀನಿ. ನೀನ್ ಮುಂಚೆ ಅಕ್ಕನ ಮೀಟ್ ಮಾಡಿದ್ಯಾ? ಇಲ್ಲ ಅಲ್ವಾ? ಇಲ್ಲ. ಅಮ್ಮ, ದಿಸ್ ಇಸ್ ರವಿ. ರವಿ, ಅಮ್ಮ, ಅಪ್ಪ, ಹಾಗೆ ನಮ್ಮ ಅಕ್ಕ ಛಾಯಾ. ಹಾಯ್. ಹಲೋ. ಯಾರಿವರು? ರವಿ ಮತ್ತೆ ಪ್ರದ್ಯುಮ್ನ ಇಬ್ರು ಒಂದೇ ಸ್ಕೂಲ್ನಲ್ಲಿ ಓದಿದ್ದು. ಒಂದೇ ಸ್ಕೂಲು, ಬಟ್ ಈಸ್ ಮೈ ಸೀನಿಯರ್ ಅಪ್ಪ. ಏನಪ್ಪ ರವಿ, ಫ್ರೆಂಡ್ ಮನೆಗೆ ಬರಕ್ಕೆ ಇಷ್ಟೊಂದು ವರ್ಷ ಬೇಕಾಯ್ತಾ? ಸಾರಿ ಅಮ್ಮ, ಕೆಲಸ ಅದು ಇದು ಅಂತ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟೆ. ಮನ್ಸ್ಗೆ ಹತ್ರ ಆದವರು ಮನೆಗೂ ಹತ್ರ ಆಗ್ಬೇಕಪ್ಪ. ಅವಾಗವಾಗ ಮನೆಗೆ ಬರ್ತಾ ಇರು. ಅದಕ್ಕೇನಮ್ಮ, ಎಲ್ಲ ಸರಿ ಹೋದ್ರೆ ಯಾವಾಗ್ಲೂ ನೋಡ್ತಾನೆ ಇರ್ತೀಯ ರವಿನ. ಏನ್ ಹಾಗಾದ್ರೆ? ಅದು ಅಪ್ಪ, ರವಿ ಆಸ್ಟ್ರೇಲಿಯಾಗೆ ಶಿಫ್ಟ್ ಆಗಿದ್ದಾನೆ. ಸಿಡ್ನಿ ಅಲ್ವೇನೋ? ಹಾ. ತುಂಬಾ ಒಳ್ಳೆ ಜಾಗ ಅಂತಿದ್ದ. ಬೀಚು, ಪಾರ್ಕು, ವಿಷಯಕ್ ಬಾ. ಅಕ್ಕನ್ಗೂ ರವಿಗೂ ಒಳ್ಳೆ ಪೇರ್ ಅನ್ಸ್ತುಪ್ಪ. ಅಕ್ಕನ್ಗೂ ಮದ್ವೆ ಮಾಡ್ಬೇಕಲ್ವಾ? ಅಂಡ್ ರವಿ ಇಸ್ ಅ ವೆಲ್ ನೋನ್ ಡಾಕ್ಟರ್. ಅವ್ರಿಬ್ಬರಿಗೂ ಇಷ್ಟ ಇದೆ ಅಂದ್ರೆ ನಂಗೇನು ಅಭ್ಯಂತರ ಇಲ್ಲ. ಒಳ್ಳೆ ಹುಡುಗ, ಒಳ್ಳೆ ಕೆಲ್ಸ. ಆಸ್ಟ್ರೇಲಿಯಾ ಸ್ವಲ್ಪ ದೂರನೇ, ಆದ್ರೆ ಛಾಯಾ ಖುಷಿಯಾಗಿರ್ತಾಳೆ ಅಂದ್ರೆ ನಮ್ಗೇನು ಅಭ್ಯಂತರ ಇಲ್ಲ. ಅದನ್ನ ಅಕ್ಕ ಹೇಳ್ಬೇಕು ಅಮ್ಮ. ಹೇಳ್ಬೇಕಾಗಿರೋನು ನಾನು. ಅವ್ರ ಅಪ್ಪ ಅನಿಸ್ಕೊಂಡಿರೋನು ಇನ್ನೂ ಜೀವಂತವಾಗಿದ್ದೀನಿ. ಅಲ್ಲಪ್ಪ, ಅದು ಈ ಸಂಬಂಧ ನನಗೆ ಇಷ್ಟ ಇಲ್ಲ. ಈ ಸಂಬಂಧ ನನಗೆ ಇಷ್ಟ ಇಲ್ಲ. ನಿನ್ ಫ್ರೆಂಡ್ ತುಂಬಾ ದೂರದಿಂದ ಬಂದಿದ್ದಾರೆ, ಊಟ ಮಾಡ್ಕೊಂಡು ಹೋಗೋಕೆ ಹೇಳು. ಬಾಮ ಛಾಯಾ.
ಶೋನಾ ಶೋನಾ ಬಾಯ್ಲಿ. ಇವಳು ಯುಕ್ತಿ ಅರಸಲ್ಲ, ಬರೀ ಯುಕ್ತಿ. ಸುಮ್ನೆ ಅನ್ಕೊಂಡ್ ಮಾತ್ರಕ್ಕೆ ಯಾರು ಅರಸಾಗಕ್ಕಾಗಲ್ಲ ದಮಯಂತಿ. ಇವತ್ತಲ್ಲ ನಾಳೆ. ದಮಯಂತಿ, ಹೇಗಿದ್ದೀರಾ ನೀವು? ರಮಾಕಾಂತ್ ಬರ್ಲಿಲ್ವಾ? ಅವ್ರ ಕೆಲ್ಸ ಗೊತ್ತಲ್ವಾ, ತುಂಬಾ ಬ್ಯುಸಿ ಆಗಿದ್ದಾರೆ. ಅಂತೂ ಇಷ್ಟು ವರ್ಷ ಆದ್ಮೇಲೆ ಮಗಳು ಮನೆಗ್ ಬಂದಿದ್ದಾಳೆ. ತುಂಬಾ ಖುಷಿಯಾಗಿರ್ಬೇಕಲ್ಲ ನಿಮ್ಗೆ. ಯಾವ ಮಗಳು? ಮರ್ತೋದ್ರ ದಮಯಂತಿ? ನನ್ ಮಗಳು ಸತ್ತೋದ್ಲಲ್ಲ. ಪಾರ್ಟಿಯಲ್ಲಿ ಸತ್ತೋರ್ ಬಗ್ಗೆ ಮಾತಾಡಿ ಯಾಕೆ ಎಲ್ರು ಖುಷಿನೂ ಹಾಳು ಮಾಡೋದು? ರಮಾಕಾಂತ್ ಹತ್ರ ಏನೋ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಸರಿ ಬಿಡಿ, ನಿಮ್ಮ ಹತ್ರನೇ ಮಾತಾಡ್ತೀನಿ. ನಡೀರಿ, ಬನ್ನಿ. ಮಮ್ಮ, ವಾಟ್ ಜಸ್ಟ್ ಹ್ಯಾಪನ್? ಅಲ್ಲ ಮಮ್ಮ, ಇಲ್ಲಿ ಬರೋ ಮುಂಚೆ ಇಟ್ಸ್ ಯೋರ್ ಪ್ಯಾಲೇಸ್, ಇಲ್ಲಿ ನೀನೇ ಕ್ವೀನ್ ಅಂತೆಲ್ಲ ಹೇಳ್ತಾ ಇದ್ದೆ. ಬಟ್ ಇಲ್ಲಿ ಕೆಲ್ಸದವ್ರಿಗೂ ನಮ್ಗಿಂತ ಜಾಸ್ತಿ ರೆಸ್ಪೆಕ್ಟ್ ಸಿಗ್ತಾ ಇದೆ. ಛೇ, ಇದು ಹೇಗ್ ಸರಿ ಹೋಯ್ತು? ಒಂದು ಗೊತ್ತಾಗ್ತಾ ಇಲ್ಲ ನಂಗೆ. ಊಟಾಗೀತ ಏನಾದ್ರೂ ಇದೆಯಾ ಈ ಮನೇಲಿ? ಬನ್ನಿ ಇಲ್ಲಿ, ಬನ್ನಿ. ನೀವೊಂದ್ ನಿಮಿಷ ಇಲ್ಲೇ ನಿಂತ್ಕೊಳ್ಳಿ. ಏನು ಮಾಡುತ್ತಿರುವಿರಿ? ಹೇಳ್ತೀನಿ ನಾನು, ಇಲ್ಲೇ ನಿಂತ್ಕೊಳ್ಳಿ. ಅಂದ ಹಾಗೆ ನಿಮ್ಮನ್ನು ಹೇಗೆ ಸಂಬೋಧಿಸಲಿ? ಸಂಬೋಧಿಸಲಿ ಅಂದ್ರೆ ಏನು ನೀನಾ? ಇರು, ನೋಡ್ತೀನಿ. ನಿನ್ನ ಹೆಸರೇನು ಅಂತ? ನನ್ನ ಹೆಸರು ಆನ್ಯ ಅಂತ. ನನ್ನನ್ನ ನೀವು ಆನ್ಯ ಅಂತ ಕರಿಬಹುದು. ಇವನು ನೀನಾದ್. ಅಲ್ಲಿ ಮುಖ ಉದಿಸ್ಕೊಂಡು ಕೂತಿದ್ದಾಳಲ್ಲ, ಅವಳು ಬೃಂದ ಅಂತ. ನಾವೆಲ್ಲ ಅವಳನ್ನ ಪುಟಾಣಿ ಅಂತ ಕರಿತೀವಿ. ಇವಾಗ ನೀವೊಂದ್ ಕೆಲ್ಸ ಮಾಡಿ, ಈ ಕೈನ ಹೀಗೆತ್ತಿ ಹೀಗೊಂದ್ ಪೋಸ್ ಕೊಡಿ. ಯಾಕೆ? ಎಲ್ಲ ಗೊತ್ತಾಗತ್ತೆ, ನೀವು ಪೋಸ್ ಕೊಡಿ. ಕ್ಯಾಮ್ರಾಮನ್ ರೆಡಿ? ಎಸ್ ಮ್ಯಾಮ್. ಇರುವನ್ ಪೋಸ್ ಕೊಡಿ. ಹೀಗ್ ನಿಂತ್ಕೊಳ್ಳಿ. ಬನ್ನಿ, ನಿಮ್ ಫೋಟೋ ತೋರಿಸ್ತೀನಿ. ನೋಡಿ ಹೇಗ್ ಕಾಣ್ತಿದ್ದೀರಾ ಅಂತ. ಇದು ಹೇಗೆ ಸಾಧ್ಯ? ಇಷ್ಟು ಬೇಗ ನನ್ನ ಚಿತ್ರವನ್ನು ಹೇಗೆ ಬಿಡಿಸಿದಿರಿ? ಇದು ಚಿತ್ರ ಅಲ್ಲ, ಫೋಟೋ. ಫೋಟೋ ಎಂದರೆ? ಫೋಟೋ ಅಂದ್ರೆ ಹೇಗೆ ಹೇಳೋದು? ಛಾಯಾಚಿತ್ರ. ಮಾನವರ ಬಳಿ ಮಂತ್ರಶಕ್ತಿ ಇಲ್ಲದಿದ್ದರೂ ಮಾಯಾವಿಗಳೇ ಕ್ಷಣ ಮಾತ್ರದಲ್ಲಿ ಚಿತ್ರ ಬಿಡಿಸಿದ್ದಾರೆ. ಅಪ್ಪ, ಅಪ್ಪ, ನೀನ್ ಸುಮ್ನೆ ಇರಮ್ಮ, ಮಾತಾಡ್ಬೇಡ. ಅಪ್ಪ, ಒಂದ್ ನಿಮಿಷ. ಸ್ವಲ್ಪ ನನ್ ಮಾತ್ ಕೇಳ್ರಿ. ಯಾರ ಮಾತನ್ನು ಕೇಳೋ ಅವಶ್ಯಕತೆ ನನಗಿಲ್ಲ. ಅಲ್ಲ ರೀ, ರವಿ ಕೂಡ ಒಳ್ಳೆ ಹುಡುಗಾನೆ. ಪ್ರದ್ಯುಮ್ನ ಯೋಚನೆ ಮಾಡಿ ನೋಡಿರ್ತಾನಲ್ವಾ? ಯಾರು ಹೇಳಿದ್ರು ಅವ್ನಿಗೆ ನೋಡೋದಕ್ಕೆ? ಅಕ್ಕನ್ಗೆ ತಮ್ಮ ಏನು ಬೇಕಾಗಿಲ್ಲ.
ಇನ್ನೂ ನಾನು ಬದುಕಿದ್ದೀನಿ ಅಂತ ಹೇಳಿಲ್ವಾ? ಅವಳಿಗೆ ಮದುವೆ ಮಾಡೋ ಶಕ್ತಿ ಬುದ್ಧಿ ಎರಡೂ ಇದೆ. ಮಗ ಮಾಡಿರೋ ಅವಾಂತರಗಳೇ ಸಾಕು. ಮಕ್ಕಳ ಮುಂದೆ ಏನ್ರಿ? ನೋಡ್ಲಿ ಬಿಡು, ಇವನಿಂದ ತಾನೇ ನನ್ನ ಮಗಳು ವೀಲ್ ಚೇರ್ ಮೇಲೆ ಹೀಗೆ ಕೂತಿರೋದು. ಅಪ್ಪ, ಇದ್ರಲ್ಲಿ ಪ್ರದ್ಯುಮ್ನಂತ ಏನು ತಪ್ಪಿಲ್ಲ. ನನ್ನ ಹಣೆಯಲ್ಲಿ ಹೇಗೆ ಬರ್ತಿದ್ರೆ ಅದಕ್ಕೆ ಯಾರು ಹೊಣೆ? ಅವನು ವಹಿಸ್ಕೊಂಡು ಬರ್ಬೇಡಮ್ಮ. ನಾನ್ ಯಾರು ವಹಿಸ್ಕೊಂಡು ಮಾತಾಡ್ತಿಲ್ಲ ಅಪ್ಪ, ನಿಜ ಹೇಳ್ತಿದ್ದೀನಿ ಅಷ್ಟೇ. ಪ್ರದ್ಯುಮ್ನ, ರವಿಯವರು ಒಳ್ಳೆಯವರು ಅನ್ಸುತ್ತೆ. ನಾನ್ ಮಾತಾಡ್ತೀನಿ ಅವ್ರ ಹತ್ರ, ನೀ ಬೇಜಾರು ಮಾಡ್ಕೋಬೇಡ. ಮತ್ತೆ ನನ್ನ ಮಗಳಿಗೆ ಏನಾದ್ರೂ ನೋವಾದ್ರೆ ಸಿಟ್ಟಲ್ಲಿ ಮಾತಾಡಿದ್ರು ಅಂತ ಬೇಜಾರ್ ಮಾಡ್ಕೋಬೇಡ್ವೋ? ಮಾಯಿ ನಿನ್ನ ಬೇಕಂತ ಇಗ್ನೋರ್ ಮಾಡ್ತಿದ್ದಾರೆ ಮಮ್ಮ. ಆಗ್ಲಿ ನೀನು ದೇವಯಾನಿ ಅಂಟಿ ಜೊತೆ ಹೊರಗೆ ಹೋಗಿದ್ದೆ ಅಲ್ಲ, ಆಗ ಮಾಯಿ ಹತ್ರ ಆಶೀರ್ವಾದ ತಗೊಳ್ಳೋಣ ಅಂತ ಹೋಗಿದ್ದೆ. ಹಿಂದೆ ಹೋಗ್ಬಿಟ್ರೆ ಮಮ್ಮ, ಎಷ್ಟು ಇನ್ಸಲ್ಟ್ ಆಯ್ತು ಗೊತ್ತಾ ನನ್ಗೆ. ಮಾಯಿ ಈ ಆಟದಲ್ಲಿ ಗೆಲ್ತಿದ್ದೀನಿ ಅನ್ನೋ ಭ್ರಮೇಲಿದ್ದಾರೆ. ಆದ್ರೆ ರಾಣಿನ್ ಸೋಲ್ಸೋ ಸೈನಿಕ ನನ್ನ ಹತ್ರ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಪಾಪ ನನ್ನಮ್ಮ. ರಾಣಿ ಸೈನಿಕನ? ಏನ್ ಹೇಳ್ತಾ ಇದ್ಯಾ ಮಮ್ಮ? ಮಮ್ಮ ನೀನ್ ಏನ್ ಹೇಳ್ತಿದ್ಯಾ ನಂಗೆ ಅರ್ಥ ಆಗ್ತಿಲ್ಲ. ದೇವ್ಯಾನಿ. ದೇವ್ಯಾನಿ ಆಂಟಿನಾ? ಆಂಟಿ ಅನ್ಬಿಡ ಶೋನ, ಅತ್ತೆ ಅನ್ನು. ತುಂಬಾ ವಿಯರ್ಡ್ ಅನ್ಸುತ್ತೆ ಮಮ್ಮ. ಅವ್ರಿಗೆ ಈ ಮದ್ವೆ ಇಷ್ಟ ಇಲ್ಲ ಅನ್ಸುತ್ತೆ. ನೋಡು, ಇಷ್ಟು ಬೇಜಾರ್ ಮಾಡ್ಕೊಂಡು ನಿಂತಿದ್ದಾರೆ. ನನ್ನ ಪ್ರದ್ಯುಮ್ನ ಮದ್ವೆಗೆ ಹೇಗೆ ಒಪ್ಪಿಸ್ತೆ ಅವ್ರನ್ನ? ಯಾವ ದೇವ್ರಿಗೆ ಪೂಜೆ ಮಾಡ್ಬೇಕು, ಯಾವ ಭೂತಕ್ಕೆ ಬೆದರಿಕೆ ಹಾಕ್ಬೇಕು ಅಂತ ಚೆನ್ನಾಗ್ ಗೊತ್ತು ನನಗೆ. ಅಂದ್ರೆ ಮಮ್ಮ, ನಿಂಗೇನೋ ಸೀಕ್ರೆಟ್ ಗೊತ್ತಲ್ವಾ ದೇವಯಾನಿ ಆಂಟಿ ಬಗ್ಗೆ? ಹೇಳಮ್ಮ, ಹೇಳು ಮಮ್ಮ. ಎಲ್ಲ ವಿಷಯ ನಿಂಗೆ ಹೇಳಕ್ ಆಗಲ್ಲ ಶೋನ. ಯಾವಾಗ್ಲೂ ಹೀಗೆ ಮಾಡ್ತೀಯಾ? ಯಾಕೆ ಹೇಳಲ್ಲ ನನ್ಗೆ? ಯಾಕೆಂದ್ರೆ ನಿನ್ ತಲೆಯಲ್ಲಿ ಬುದ್ಧಿ ಇಲ್ಲ, ಅದಕ್ಕೆ. ನೀನೀಗ ಮಾಡ್ಬೇಕಾಗಿರೋದು ಒಂದೇ ಕೆಲಸ. ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಕಣ್ ಪಿಳಕ್ಸ್ತಾ ಪ್ರದ್ಯುಮ್ನಂಗೆ ನಿನ್ ಮೇಲೆ ಪ್ರೀತಿ ಬರೋ ಹಾಗೆ ಮಾಡ್ಬೇಕು. ಬುದ್ಧಿ ಖರ್ಚಾಗೋ ಕೆಲಸ ಎಲ್ಲ ನನಗ್ ಬಿಡು. ಮಮ್ಮ, ಯು ಆರ್ ಸೋ ಮೀನ್. ಮೀನು ಮೊಸಳು ಏನಾದ್ರೂ ಅನ್ಕೋ, ನಾ ಹೇಳ್ದಷ್ಟು ಮಾಡಷ್ಟೇ. ಅದ್ಗೆ ನೀವೇ ಬಂದ್ರ? ನಾನೇ ನಿಮ್ಮನ್ನು ಹುಡ್ಕೊಂಬರೋಣ ಅಂತಿದ್ದೆ. ಅಲ್ಲ, ಒಂದ್ ವಿಷಯ ಏನೇ ಇರ್ಲಿ ಆಮೇಲೆ ಮಾತಾಡೋಣ. ಟೈಮ್ ಆಯ್ತಲ್ಲ, ಬನ್ನಿ ಅನೌನ್ಸ್ ಮಾಡ್ಬಿಡೋಣ. ಯಾರಿಗೆ ಕಾಯ್ತಿದ್ದೀರಾ? ಮಾಯಿ ಯಾವಾಗ್ಲೂ ಹೇಳಲ್ವಾ ಶುಭ ಕಾರ್ಯಕ್ಕೆ ತಡ ಮಾಡಬಾರ್ದು ಅಂತ? ಬನ್ನಿ. ಅಮ್ಮ ನನ್ನಿಂದ ಏನೋ ವಿಷಯ ಮುಚ್ಚಿಡ್ತಾ ಇದ್ದಾರೆ. ಅಕ್ಕ, ಯು ಡೋಂಟ್ ವರಿ, ನಾನು ಆರಾಮಾಗಿದ್ದೀನಿ. ನಿಮ್ಮ ತಂದೆಯವರು ಹಾಗೇಕೆ ಮಾತನಾಡಿದರು?
ಮಕ್ಕಳ ಬಳಿ ಅಷ್ಟು ಕ್ರೂರವಾಗಿ ಮಾತನಾಡಬಾರದಿತ್ತು. ಇದಕ್ಕೆಲ್ಲ ಕಾರಣ ಇದೆ ಆಮ್ರಪಾಲಿ. ಅಕ್ಕನಿಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ. ಡ್ಯಾನ್ಸ್ ಅಂದ್ರೆ ನೃತ್ಯ. ಹಾ, ನೃತ್ಯ. ಅಕ್ಕ ತುಂಬಾ ಚೆನ್ನಾಗಿ ನೃತ್ಯ ಮಾಡ್ತಿದ್ರು. ಆಗ ಅವ್ರಿಗೆ ಒಬ್ಬ ಹುಡ್ಗನೂ ಇಷ್ಟ ಆಗಿದ್ದ, ಪೃಥ್ವಿ ಅಂತ. ಅವರು ಡ್ಯಾನ್ಸರೇ, ತುಂಬಾ ಒಳ್ಳೆ ಹುಡ್ಗ. ಆದ್ರೆ ಮನೆಯವ್ರಿಗೆಲ್ಲ ಇಷ್ಟ ಇರ್ಲಿಲ್ಲ. ಆಗ ಅಣ್ಣನೇ ಮನೆಯವ್ರ ಹತ್ರ ಎಲ್ಲ ಮಾತಾಡಿ ಒಪ್ಸಿದ್ದ. 3 ವರ್ಷದಿಂದ ಒಂದು ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್ ಅಂದ್ರೆ ನಿಮ್ಗಾಗಿತ್ತಲ್ಲ, ಅದೇ ಲಾರಿ ಗುದ್ದಿತ್ತಲ್ಲ. ಆಕ್ಸಿಡೆಂಟಲ್ಲಿ ನನ್ನ ಕಾಲು ಹೋಯ್ತು. ಅವತ್ತಿಂದ ನಾನು ಕಟ್ಕೋತಿದ್ ಕೆಚ್ಚೆ ಹೊಲೆ ಸೇರ್ತು. ನನ್ನ ಕಾಲು ಹೋಗಿದ್ದು ತಂದೆ ತಪ್ಪು ಅಂತ ಪ್ರದ್ಯುಮ್ನಂಗೆ ತನ್ನ ಮೇಲೆ ಸಿಟ್ಟು. ಆದ್ರೆ ನನ್ನ ಕಾಲು ಹೋಗ್ಬೇಕು, ನಾನು ಇದನ್ನೆಲ್ಲ ಅನುಭವಿಸ್ಬೇಕು ಅಂತ ನನ್ನ ಹಣೆಲ್ ಬರ್ತಿತ್ತು ಅನ್ಸುತ್ತೆ. ನಂಗೆ ತುಂಬಾ ಸಿಟ್ಟು ಬರ್ತಾ ಇದೆ. ಯಾಕೆ ಅಂತ ಕೇಳ ಅನ್ಯ. ಯಾಕೆ ಚಿಕ್ಕಮ್ಮ? ಇದಳಲ್ಲ ನನ್ನ ಮಗಳು ಬೃಂದ, ಕೈಗೆ ಸಿಗ್ತಾ ಇಲ್ಲ. ನೋಡಿದ್ರ ಅವಳನ್ನ? ಇಲ್ಲಮ್ಮ. ಸುಳ್ಳು ಹೇಳ್ಬೇಡ್ವೋ. ನೀವೆಲ್ರೂ ಇಲ್ಲಿದ್ದೀರಾ ಅಂದ್ರೆ ಅವಳು ಇಲ್ಲೇ ಎಲ್ಲೋ ಇದ್ದೇ ಇರ್ತಾಳೆ. ಓ, ಇಲ್ಲಿದ್ಯಾ ನೀನು? ಬಾರೆ ಇಲ್ಲಿ, ಬಾರೆ. ಅಮ್ಮ, ಕೈ. ಅಮ್ಮ, ಏನೇ ನೀನ್ ಅವತಾರ? ಬೆಳಗ್ಗಿಂದ ಮಗುಗೆ ಹೇಳ್ದಂಗೆ ಹೇಳಿದೀನಿ, ಒಳ್ಳೆ ಬಟ್ಟೆ ಹಾಕೊಂಡ್ ಬಾರೆ ಅಂತ. ಆದ್ರೂ ಕೆಟ್ಟ ಬಟ್ಟೆ ಹಾಕೊಂಡ್ ಬಂದಿದ್ಯಾ. ಚೆನ್ನಾಗಿ ಕಾಣಿಸಿದೆಯಲ್ಲ ಚಿಕ್ಕಮ್ಮ. ಸುಮ್ನಿರೆ ನೀನು. ನೋಡೆ ನಿಮ್ಮ ಅಕ್ಕನ್ನ ಎಷ್ಟ್ ಚೆನ್ನಾಗಿ ಬಟ್ಟೆ ಹಾಕೊಂಡ್ ಬಂದ್ಯಾಳೆ. ಆ ವಿಚಿತ್ರ ಹುಡುಗಿ ನೋಡು, ಅವಳು ಎಷ್ಟ್ ಚೆನ್ನಾಗಿ ಬಂದ್ಯಾಳೆ. ನೀನ್ ನೋಡು, ಕಾಗೆ ತರ ಬಂದಿದ್ಯಾ. ಹೌದು, ನನ್ ಕಾಗೆನೆ. ಇದಕ್ಕೇನ್ ಕಮ್ಮಿ ಇಲ್ಲ, ಎಲ್ಲದಕ್ಕೂ ಅಮ್ಮನ ಮೇಲೆ ರೇಗಾಡ್ಬಿಡು. ತಪ್ಪು ತಿಳಿಯಬೇಡಿ, ಬೃಂದ ತುಂಬಾ ಸುಂದರವಾಗಿದ್ದಾಳೆ. ಅಯ್ಯೋ, ಅದೇನ್ ಸುಂದರನೋ. ಯಾವಾಗ ನೋಡ್ರು ಕಪ್ಪಟ್ಟೆ ಹಾಕೊಂಡು ಓಡಾಡ್ತಿರ್ತಾಳೆ. ಕಪ್ಪಾದರೇನು? ಕೃಷ್ಣ ಕಪ್ಪಲ್ಲವೇ? ಎಲ್ಲರನ್ನೂ ಕಾಪಾಡುವ ಕಾಳಿ ತಾಯಿ ಕಪ್ಪಲ್ಲವೇ? ತಂಪು ಕೊಡುವ ರಾತ್ರಿಯ ಆಕಾಶ ಕಪ್ಪಲ್ಲವೇ? ಬಣ್ಣಕ್ಕೆ ಸೌಂದರ್ಯವಿಲ್ಲ. ಬೃಂದ ನಿಜವಾಗಿಯೂ ಸುಂದರವಾಗಿದ್ದಾಳೆ. ನಿನ್ ಕಣ್ಣಿಗೆ ಕಾಣಿಸುತ್ತೇನೋ ಹಂಗೆ. ಏಯ್, ನಿಂತ್ಕೊಳೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನೀವು ಪಾರ್ಟಿಗೆ ಬಂದಿರೋದು ತುಂಬಾ ಸಂತೋಷ ಆಗ್ತಾ ಇದೆ. ಅರಸು ಮನೆಯಲ್ಲಿ ತುಂಬಾ ವರ್ಷಗಳಾದ ಮೇಲೆ ಇವತ್ತು ಹಬ್ಬದ ವಾತಾವರಣ ಇದೆ. ಹಾಗೆ ಒಂದು ಮುಖ್ಯವಾದ ಅನೌನ್ಸ್ಮೆಂಟ್ ಕೂಡ ಇದೆ. ಒಂದು ಖುಷಿ ವಿಷಯ ಹೇಳಬೇಕು. 27 ವರ್ಷಗಳಾದ್ಮೇಲೆ ಆಮ್ರಪಾಲಿ, ನನ್ನ ತಂಗಿ ಅವಳ ಮಗಳು
ಈ ಅರಸು ಕುಟುಂಬಕ್ಕೆ ಮತ್ತೆ ವಾಪಸ್ ಬಂದಿದ್ದಾರೆ. ಆಪದ್ ಬಾಂಧವ, ಈಗಲೇ ಈ ಪೆಟ್ಟಿಗೆಯನ್ನು ಮುರಿಯಬೇಕು. ನಿಮ್ಮ ತಂದೆಯನ್ನು ಈ ಮಾಯಾ ಪೆಟ್ಟಿಗೆಯಲ್ಲಿ ಬಂಧಿಸಿದ್ದಾರೆ. ವೆಲ್ಕಮ್ ಈಶ್ವರಿ, ವೆಲ್ಕಮ್ ಯುಕ್ತಿ, ವೆಲ್ಕಮ್ ಬ್ಯಾಕ್. ನಮ್ಮಪ್ಪ ಇದ್ರಲ್ಲಿ ಹೇಗಿರಕ್ಕಾಗತ್ತೆ ಆಮ್ರಪಾಲಿ? ತುಂಬಾ ಸಣ್ಣ ಬಾಕ್ಸ್ ಅಲ್ವಾ? ಇದು ಯಾವ ಮಾಯಾ ಪೆಟ್ಟಿಗೆ? ಇದನ್ನ ಸ್ಪೀಕರ್ ಅಂತಾರೆ. ಅಲ್ಲಿ ಮಾತಾಡಿದ್ದು ಎಲ್ರಿಗೂ ಜೋರಾಗಿ ಕೇಳಿಸ್ಲಿ ಅಂತ. ಆದ್ರೂ ನಮ್ಮಪ್ಪ ಇದ್ರಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಅನ್ಕೊಂಡ್ರಲ್ಲ. ಇವತ್ತು ಒಂದು ಮುಖ್ಯವಾದ ಅನೌನ್ಸ್ಮೆಂಟ್ ಮಾಡೋದಿದೆ. ಅದನ್ನ ನನ್ನ ಧರ್ಮಪತ್ನಿ ದೇವಯಾನಿ ಮಾಡ್ತಾರೆ. ದೇವು ತಗೋ. ಇನ್ನೊಂದ್ಸಲ ಯೋಚನೆ ಮಾಡಮ್ಮ. ನೂರ್ ಸರ್ತಿ ಯೋಚನೆ ಮಾಡಿ ಆಯ್ತು. ಇದೊಂದೇ ದಾರಿನ? ಬೇರೆ ದಾರಿ ಇಲ್ಲ. ಆಪದ್ ಬಾಂಧವ, ಪ್ರದ್ಯುಮ್ನ, ಏನ್ ಮಾಡ್ತಾ ಇದ್ಯಾ ನೀನ್ ಇಲ್ಲಿ? ಯುಕ್ತಿ ಏನಾಯ್ತು ಗೊತ್ತಾ? ಅಪ್ಪ ಈ ಸ್ಪೀಕರ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ಕೊಂಡ್ಬಿಟ್ರು ಆಮ್ರಪಾಲಿ. ಎಷ್ಟು ಕ್ಯೂಟ್ ಅಲ್ವಾ? ಅಷ್ಟು ಗೊತ್ತಾಗಲ್ವಾ ನಿನ್ಗೆ? ನೀನ್ ಲೂಸಾ? ಇಲ್ಲ, ನಾನು ಗಂಧರ್ವ ಕನ್ಯೆ. ಓ ಪ್ರದ್ಯುಮ್ನ, ಅಲ್ಲೆಲ್ಲರೂ ನಮ್ಗೋಸ್ಕರ ಕಾಯ್ತಿದ್ದಾರೆ. ಬಾ ನೀನು. ದೇವಯಾನಿ ಮಕ್ಕಳು ಬಂದಾಯ್ತಲ್ಲ, ಅನೌನ್ಸ್ ಮಾಡು. ಎಲ್ಲರಿಗೂ ನಮಸ್ಕಾರ.
ನಾನು ಮಾತಾಡ್ತೀನಿ, ನೀನು ಹೋಗ್ದೇವಿ ಅನ್ನಿ. ನಮ್ ಸೊಸೆ ದೇವಿಯಾನಿಗೆ ಇಷ್ಟೊಂದು ಜನರ ಮುಂದೆ ಮಾತಾಡೋದು ಅಂದ್ರೆ ಸಂಕೋಚ. ಅವಳು ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ಲೋ ಆ ಮಾತನ್ನ ನಾನೇ ಹೇಳ್ತೀನಿ. ನಾನಿವತ್ತು ಎಲ್ರ ಮುಂದೆ ಆಡೋ ಮಾತು ಪ್ರದ್ಯುಮ್ನನ ಜೀವನಾನ ಚೂರ್ ಚೂರ್ ಮಾಡ್ಬಿಡುತ್ತೆ. ಮಾಯಿ ಏನ್ ಹೇಳಕ್ ಇಷ್ಟೊಂದು ಯೋಚನೆ ಮಾಡ್ತಿದ್ದಾರೆ? ಇವತ್ ಯಾಕೆ ನಿಮ್ಮನ್ನೆಲ್ಲ ಕರೆಸಿದೀವಿ ಅಂತ ನೀವೆಲ್ರೂ ಯೋಚನೆ ಮಾಡ್ತಾ ಇರ್ಬೇಕಲ್ವಾ? ಸತ್ಯ ಹೇಳ್ದಾಗೆ ಇವತ್ತೊಂದು ಮುಖ್ಯವಾದ ವಿಷಯನ ನಿಮ್ಮೆಲ್ಲರ ಹತ್ರನೂ ಹಂಚ್ಕೋಬೇಕು. ಅರಸು ಮನೆತನಕ್ಕೆ 100 ವರ್ಷದ ಇತಿಹಾಸ ಇದೆ. ರಾಜ ಮಹಾರಾಜರಿಗೆ ವಜ್ರ ಮಾರಿದ ಮನೆತನ ನಮ್ದು. ಸಂಪ್ರದಾಯ ಪರಂಪರೆನ ಕಾಪಾಡ್ಕೊಂಡು ಬಂದಿದೀವಿ ನಾವು. ನಮ್ಮ ಮನೆಯವರು 40 ವರ್ಷಗಳ ಕಾಲ ಅರಸು ಹೆಸರಿಗೆ ಒಬ್ರು ಸಹ ಪೆಟ್ಟು ತೋರಿಸದೇ ಇರೋ ಹಾಗೆ ನಡ್ಕೊಂಡಿದ್ರು. ಈಗ ಅದನ್ನ ಮುಂದಿನ ತಲೆಮಾರಿಗೆ ಒಪ್ಸೋ ಸಮಯ ಬಂದಿದೆ. ಅರಸು ಸಾಮ್ರಾಜ್ಯಕ್ಕೆ ವಾರಸ್ದಾರನ್ನ ನೇಮಕ ಮಾಡ್ತಾ ಇದ್ದೀನಿ. ಈಗ ಯಾಕಿದಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ನನಗೂ ವಯಸ್ಸಾಯ್ತು, ಇನ್ ಎಷ್ಟು ವರ್ಷ ಇರ್ತೀನೋ ಗೊತ್ತಿಲ್ಲ. ನಾನು ಹೋಗಕ್ ಮುಂಚೆ ಈ ಮನೆಗೆ ಸರಿಯಾದ ದಾರಿನ ತೋರಿಸಿ ಹೋಗ್ಬೇಕು ಅಂತ ಅಷ್ಟೇ. ನನ್ನ ಮೊಮ್ಮಕ್ಕಳು ನನಗೆ ಹೇಳ್ತಾ ಇರ್ತಾರೆ, ಮಾಯಿ ನೀನ್ ತುಂಬಾ ಓಲ್ಡ್ ಫ್ಯಾಷನ್ ಅಂತ. ನಾನು ನಕ್ಬಿಟ್ಟು ಸುಮ್ಮನೆ ಹೋಗ್ತಿದ್ದೆ. ಆದ್ರೆ ಇವಾಗ ಅನ್ಸ್ತಾ ಇದೆ ಕೆಲವೊಂದು ವಿಷಯಗಳಲ್ಲಿ ಹೊಸತನ ಬೇಕು ಅಂತ. ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಅರಸು ಸಾಮ್ರಾಜ್ಯಕ್ಕೆ ಮುಂದಿನ ವಾರಸ್ದಾರ
ಕೈ ಬಿಡಮ್ಮ. ನಿನ್ ಕೈ ಬಿಟ್ರೆ ನನ್ ಕೈ ತಪ್ಪೋಗ್ತೀಯ. ಬಾ, ಇವತ್ತೆರಡರಲ್ಲೊಂದು ನಿರ್ಧಾರ ಆಗ್ಲೇಬೇಕು. ಬಾ, ಹಾಕೊಳ್ಳೋ ಇದನ್ನ. ಹಾಕೊಳ್ಳಲ್ಲ ನಾನು. ಯಾಕೆ ಹಾಕೊಳ್ಳಲ್ಲ? ಅದ್ ನನ್ ಸ್ಟೈಲ್ ಅಲ್ಲ ಅಮ್ಮ, ಚೆನ್ನಾಗಿಲ್ಲ. ತದಕ್ ಬಿಡ್ತೀನಿ ನೋಡು. 12,000 ಕೊಟ್ಟು ತಂದಿದ್ದೀನಿ ಬಟ್ಟೆನ, ಸ್ಟೈಲ್ ಅಲ್ವಂತೆ. ಬಾಯಿ ಮುಚ್ಕೊಂಡು ಹಾಕೋ. ಬೇಡ ನಂಗೆ. ಹಾಗಾದ್ರೆ ಈ ರೂಮಲ್ಲೇ ಬಿದ್ದಿರು. ಯಾಕೆ ಇಷ್ಟು ಹಠ ಮಾಡ್ತೀಯಮ್ಮ? ಬಾಯ್ ಮೇಲೆ ಬರ ಹಾಕ್ಬಿಡ್ತೀನಿ ನಿನ್ಗೆ. ನಾನ ಹಠ ಮಾಡ್ತಿರೋದು ನೋಡೆ. ಒಂದು ನಾನು ಕೊಟ್ಟಿರೋ ಬಟ್ಟೆ ಒಡವೆ ಹಾಕೊಂಡು ಪಾರ್ಟಿಗೆ ಬಾ, ಇಲ್ಲ ರೂಮಲ್ಲೇ ಬಿದ್ದಿರು. ಅಮ್ಮ, ನಿನ್ನ ಹತ್ರ ಜಗಳ ಆಡಿ ಆಡಿ ಸಾಕಾಗಿ ಹೋಗಿದೆ ನನ್ಗೆ. ಎರಡರಲ್ಲಿ ಒಂದು ಮಾಡು. ಊರೂರೆಲ್ಲ ಆಡ್ಕೊಳಂಗಾಗಿದೆ ನನ್ನ. ಎಲ್ರ ಮಕ್ಕಳು ತಿಂದ್ರೆ ನನ್ನ ಮಗಳು ಪ್ರೀತಿ. ಬಟ್ಟೆ ಒಡವೆಗಳನ್ನೆಲ್ಲ ಹಾಕೊಂಡ್ ಬರ್ಬೇಕಲ್ವಾ? ಹಾಕೊಂತೀನಿ. ಈಗೇನ್ ಮಾಡ್ತೀಯ ಐಶ್ವರಿ? ಎಂತ ಕೆಲ್ಸ ಮಾಡ್ಬಿಟ್ರಿ ಮಾಯಿ. ಛಾಯಾ, ನನ್ನ ಮಗಳು ನನ್ನ ಸ್ಥಾನ ತುಂಬ್ತಾ ಇದ್ದಾಳೆ ಅಂದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಬಾ. ಎಲ್ರಿಗೂ ನಮಸ್ಕಾರ. ಅರಸು ಎಂಪೈರಿನ ಮುಂದಿನ ವಾರಸ್ದಾರ ನಮ್ಮ ಅಕ್ಕ ಅಂತ ಹೇಳಕ್ ನನಗೆ ತುಂಬಾನೇ ಖುಷಿ ಆಗ್ತಿದೆ. ಚಪ್ಪಾಳೆ ಪ್ಲೀಸ್. ಸೊ ಪ್ರೆಸೆಂಟಿಂಗ್ ಯು ದ ಬೆಸ್ಟ್ ಸಿಸ್ಟರ್ ಇನ್ ದ ವರ್ಲ್ಡ್, ಛಾಯಾ ಅರಸ್. ಆಪದ್ ಬಾಂಧವನದ್ದು ಎಂತ ಉದಾತ್ತವಾದ ಮನಸ್ಸು. ಅವ್ನ್ ಮೊದ್ಲಿಂದಾನು ಹಾಗೆ. ಅವನ್ ಬಗ್ಗೆ ಯಾವತ್ತೂ ಯೋಚನೆ ಮಾಡಲ್ಲ. ಯಾವಾಗ್ಲೂ ನಮ್ ಬಗ್ಗೆನೇ ಟೆನ್ಷನ್. ಎಂತೆಂತ ದೇವಾನುದೇವತೆಗಳೇ ಅಧಿಕಾರದ ಮದಕ್ಕೆ ನಾಶವಾಗಿ ಹೋಗಿದ್ದಾರೆ. ದುಷ್ಟ ಧನಂಜಯನ ಅಧಿಕಾರದ ದಾಹದಿಂದ ಇಡೀ ಗಂಧರ್ವ ಲೋಕವೇ ಉರಿಯುತ್ತಿದೆ. ಸ್ವಂತ ಸೋದರನನ್ನು ಬಂಧಿಸಿದ ಕ್ರೂರಿ ಅವನು. ಅಂತಹುದರಲ್ಲಿ ತನ್ನ ಸೋದರಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿಬಿಟ್ಟ. ಆಪತ್ ಬಾಂಧವ ನಿಜಕ್ಕೂ ಉನ್ನತ ವ್ಯಕ್ತಿ. ನಮ್ಮ ಅಣ್ಣ ಅಂದ್ರೆ ಏನ್ ಸುಮ್ನೆನಾ? ಚೆಕ್ಮೇಟ್. ಆಟ ಶುರು ಆಗಕ್ ಮುಂಚೆನೆ ಸೋತೋದಿಯಲ್ಲ ಐಶ್ವರಿ. ಮಾಯಿ ಈಗ ನಿನ್ ಕೆಲ್ಸ ಕೇಳಿಸ್ಕೊಳ್ಳೋದಷ್ಟೇನೆ. ಯಾಕೆಂದ್ರೆ ಮಾಯಿ ಮಾತಾಡ್ತಾ ಇದ್ದಾಳೆ. ಏನ್ ಮಾಡ್ತೀಯ ಈಗ?
ಪ್ರದ್ಯುಮ್ನಿಗೆ ಆಸ್ತಿಯಲ್ಲಿ ಏನು ಬರಲ್ಲ ಅಂತ ಗೊತ್ತಿದ್ರು ನಿನ್ ಮಗಳನ್ನ ಕೊಟ್ಟು ಮದ್ವೆ ಮಾಡ್ತೀಯಾ? ನೀನ್ ಈ ಮನೆ ಕಾಲಿಟ್ಟಾಗ ಯೋಚನೆ ಮಾಡಿದ್ದೆ ಅನ್ಸುತ್ತೆ, ದೇವಿಯ ನಿಮ್ ಮುಗ್ಧೆ ಏನು ಗೊತ್ತಾಗಲ್ಲ, ಆಟ ಆಡ್ಸ್ಬೋದು ಅಂತ. ಆದ್ರೆ ಮರ್ತ್ಬಿಟ್ಟೆ ನೀನು, ಈ ಮನೆಯಲ್ಲಿ ನಡೆಯೋದು ಮಾಯಿ ಮಾತು ಮಾತ್ರ ಅನ್ನೋದು. ನಾನ್ ನಿನ್ ತಾಯಿ ಅನ್ನೋದನ್ನ ನೆನ್ಪಲ್ಲಿ ಇಟ್ಕೋ ಇಶ್ವಿ. ನಿನ್ನ ಹಾವಿನ ಬುದ್ಧಿನ ನನ್ನ ಹತ್ರ ಇಟ್ಕೋಬೇಡ. ಒಂದು, ನೀನು ನಿನ್ನ ಮಗಳು ಗಂಟು ಮೂಟೆ ಕಟ್ಕೊಂಡು ಈ ಮನೆಯಿಂದ ಹೊರಡ್ತಾ ಇರ್ಬೇಕು, ಇಲ್ಲ ಇದೇ ಮನೆಯಲ್ಲಿ ಇದ್ದು ಅವಮಾನನ ಅನುಭವಿಸ್ಬೇಕು. ಅರಸು ಮನೆಯಲ್ಲಿ ನಿನಗ್ ಜಾಗ ಇಲ್ಲ. ಅರಸು ಮನೆ ಆಸ್ತಿಯಲ್ಲಿ ಒಂದು ಕಿಲುಬು ಕಾಸು ನಿನಗ್ ಸಿಗಲ್ಲ. ಎಂಪೈರ್ನ ನನ್ನ ಮಗಳು ಆಕಾಶದ ಎತ್ತರಕ್ಕೆ ತಗೊಂಡು ಹೋಗ್ತಾಳೆ ಅನ್ನೋ ಭರವಸೆ ನನಗೆ 100ಕ್ಕೆ 100 ಇದೆ. ಸೊ ಇನ್ ಮುಂದೆ ನಾವು ನಿನ್ನ ಮ್ಯಾಮ್ ಅಂತ ಕರಿಬೇಕಲ್ವಾ ಅಕ್ಕ? ಮ್ಯಾಮ್ ಅಲ್ಲ, CEO, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ಅಕ್ಕ, ಇವನ್ ಇದೇ ತರ ಕೆಟ್ಟ ಜೋಕ್ ಮಾಡ್ತಿದ್ರೆ ನೀನು ಅವನ್ಗೆ ಪನಿಷ್ಮೆಂಟ್ ಕೊಡ್ಬೇಕಾಯ್ತಾ? ಆಮ್ರಪಾಲಿ ಅವ್ರೆ, ಏನ್ ಮಾಡ್ತಿದ್ದೀರಾ? ಅರಸು ಸಾಮ್ರಾಜ್ಯಕ್ಕೆ ಉತ್ತರಾಧಿಕಾರಿ ಎಂದ ಮೇಲೆ ರಾಜಕುಮಾರಿ ಎಂದರ್ಥವಲ್ಲವೇ? ನೀವೆಲ್ಲ ಹೀಗ್ ಮಾಡಿದ್ರೆ ನನಗ್ ತುಂಬಾ ಸಂಕೋಚ ಆಗುತ್ತೆ. ಏಕೆ? ಪುರುಷರಿಗೆ ಅಧಿಕಾರ ಸಿಕ್ಕಾಗ ಸಂಕೋಚ ಪಡುತ್ತಾರೆಯೇ? ಸ್ತ್ರೀಯರೇಕೆ ಸಂಕೋಚ ಪಡಬೇಕು? ಸ್ತ್ರೀಯರು ಪುರುಷರಷ್ಟೇ ಸಮರ್ಥರು. ಅಕ್ಕ ಬಾ. ಪುಟಾಣಿಯಲ್ಲಿ ಬಹಳ ಸಮಯದಿಂದ ಕಾಣಿಸುತ್ತಿಲ್ಲವಲ್ಲ? ಬಂದು ನೋಡಿ ನಿಮ್ ಪುಟಾಣಿ. ನೀನ್ ಇಂದ್ರಜಿತ್ ಮಗಳಲ್ವೇನಮ್ಮ? ಹೌದಾ ಆಂಟಿ? ನಾನ್ ನಿನ್ ನೋಡ್ದಾಗ ನೀನ್ನ ಚಿಕ್ಕ ಹುಡ್ಗಿ, ನಿಂಗಿನ್ನ 2 ವರ್ಷ. ಹೌದಾ ಆಂಟಿ? ಈಗ್ಲೂ ಅಷ್ಟೇ ಕ್ಯೂಟ್ ಆಗಿದ್ದೀನಲ್ವಾ? ಕಮಲ ಅವ್ರೆ, 1 ನಿಮಿಷ. ಬೋರೆ, ನಾನ್ ಹೇಳಿದ್ದೇನು, ನೀನ್ ಮಾಡ್ತಿರೋದೇನು? ಯಾಕಮ್ಮ? ನೀನ್ ಹೇಳಿದ್ದೆ ಮಾಡಿದೀನಲ್ಲ. ನೋಡು, ಸರ ಹಾಕೊಂಡಿದೀನಿ, ಚೆನ್ನಾಗಿಲ್ವಾ? ಹಲ್ಲು ಉದುರಿಸ್ಬಿಡ್ತೀನಿ ನೋಡು, ಕೊಬ್ಬು ಜಾಸ್ತಿ ಆಯ್ತು ನಿಂಗೆ. ಅಮ್ಮ, ಯಾಕೆ ಎಲ್ಲಾರ ಮುಂದೆ ಬೈತೆ ಅವಳಿಗೆ? ನೀನ್ ಸುಮ್ನಿರೋ. ಹಾಸಿಗೆ ಮೇಲೆ ಇದ್ದಿದ್ ಬಟ್ಟೆ ಒಡವೆ ಎಲ್ಲ ಹಾಕೊಂಬ ಅಂದೆ, ಹಾಕೊಂಡ್ ಬಂದಿದ್ದೀನಲ್ಲಮ್ಮ. ಇನ್ನೇನ್ ನಿಂದು? ಹೀಗ್ ರಾಕ್ಷಸಿ ತರ ಬಾ ಅಂತ ಹೇಳಿಲ್ಲ ನಿಂಗೆ. ಅದೇನ್ ದುರ್ಬುದ್ಧಿನೇ ನಿಂದು? ಮನೇಲಿ ಒಬ್ರು ಖುಷಿಯಾಗಿರೋ ಹಾಗಿಲ್ಲ, ನಗೋ ಹಾಗಿಲ್ಲ. ಹಾಳ್ ಮಾಡೋಕೆಂತಾನೆ ಈ ರಾಕ್ಷಸಿ ಅವತಾರ ತಾಳ್ಬಿಡ್ತೀಯ. ಹೋಗಮ್ಮ, ಏನೇನೋ ಹೇಳ್ತೀಯ ನೀನು. ನಮ್ ದೇವ್ರ ಸತ್ಯ ನಮಗ್ ಗೊತ್ತಿಲ್ವಾ? ಹೊಟ್ಟೆ ಕಿಚ್ಚು ಕಣೆ ನಿಂಗೆ. ಚಾಯನ್ ಎಲ್ರು ಮಾತಾಡ್ಸ್ತಾರೆ, ನಿನ್ ಯಾರು ಮಾತಾಡ್ಸಲ್ಲ ಅಂತ, ಅದಕ್ಕೆ ಈ ರೀತಿ ಭೂತದ ತರ ಬಂದಿದ್ಯಾ. ನನ್ಗೇನ್ ಇಷ್ಟನೋ ಅದನ್ನ ಹಾಕೊಂಡ್ ಬಂದ್ರೆ ಕಾಗೆ ಅಂತ್ಯ, ನೀನ್ ಹೇಳಿರೋದನ್ನ ಹಾಕೊಂಡ್ರೆ ಭೂತ ಅಂತ್ಯ. ಏನ್ ಮಾಡ್ಬೇಕು ನಾನು? ಬರೀ ಎದುರುತ್ರ ಕೊಡೋದೇ ಆಯ್ತು, ರೂಮಲ್ಲಿ ಕೊಡಾಕ್ತಿಲ್ವಾ? ಚಿಕ್ಕಮ್ಮ ಚೆನ್ನಾಗಿ ಕಾಣಿಸ್ತಿದ್ದಾಳಲ್ಲ. ಸಾಕ್ ಸುಮ್ನಿರೋ ಪ್ರದ್ಯುಮ್ನ. ಅವಳು ಕುಣಿತಾಳೆ ಅಂತ ನೀನು ಕುಣಿಬೇಡ. ಹಾಗಲ್ಲ ಚಿಕ್ಕಮ್ಮ. ಇನ್ನೇನು ಆನ್ಯನ್ನು ಚಾಯನ ನೋಡು, ಇವಳಿಗೂ ಅವ್ರ ತರ ಇರಕ್ ಏನ್ ರೋಗ? ಎಲ್ರ ಮುಂದೆ ಮಾನ ಕಡಿತಾಳೆ. ನನ್ಗೇನ್ ಇಷ್ಟನೋ ಅದನ್ನ ಹಾಕೊಂಡ್ ಬಂದ್ರೆ ಕಾಗೆ ಅಂತ್ಯ, ನೀನ್ ಹೇಳಿರೋದನ್ನ ಹಾಕೊಂಡ್ರೆ ಭೂತ ಅಂತ್ಯ. ಏನ್ ಮಾಡ್ಬೇಕು ನಾನು? ಬರೀ ಎದುರುತ್ರ ಕೊಡೋದೇ ಆಯ್ತು, ರೂಮಲ್ಲಿ ಕೊಡಾಕ್ತಿಲ್ವಾ? ಸಾಕ್ ಸುಮ್ನಿರೋ ಪ್ರದ್ಯುಮ್ನ. ಅವಳು ಕುಣಿತಾಳೆ ಅಂತ ನೀನು ಕುಣಿಬೇಡ. ಇನ್ನೇನು ಆನ್ಯನ್ನು ಚಾಯನ ನೋಡು, ಇವಳಿಗೂ ಅವ್ರ ತರ ಇರಕ್ ಏನ್ ರೋಗ?
ಬಂದವರೆಲ್ಲ ಇವ್ರಮ್ಮ ನಾನು ಅಂತ ಚೀತು ಅಂದ್ರೇನೆ ಇವಳಿಗೆ ಸಮಾಧಾನ. ಒಂದೊಂದ್ಸಲ ಈ ಕರ್ಮ ಅನುಭವಿಸೋ ಬದಲು ಇವಳು ನನ್ನ ಮಗಳ ಹುಡ್ತಾ ಇದ್ರೇನೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಏಕೆ ಅಷ್ಟು ಕ್ರೂರವಾಗಿ ಮಾತನಾಡಿದಿರಿ? ಕ್ರೂರ ಅಂತೆ. ಅವಳು ಕೊಟ್ಟಿರೋ ಕಾಟ ನೀನ್ ಅನುಭವಿಸಿದ್ರೆ ಹೀಗೆ ಹೇಳ್ತಾ ಇರ್ಲಿಲ್ಲ ನೀನು. ಅವಳ ಇಷ್ಟದ ಹಾಗೆ ಉಡುಪು ಧರಿಸಿದ್ದಾಳೆ, ಅದರಲ್ಲಿ ಯಾವ ಕಾಟವಿದೆ? ಇಷ್ಟಕ್ಕೂ ಅವಳಿಗೆ ಬೇಕಾಗಿರುವುದು ಎಲ್ಲರ ಪ್ರೀತಿ ಅಷ್ಟೇ. ನೋಡಮ್ಮ, ಪ್ರದ್ಯುಮ್ನ ನಿನ್ನ ಕರ್ಕೊಂಡ್ ಬಂದ ಅಂತ ಸುಮ್ನೆ ಇದ್ದೀನಿ. ನನ್ನ ಮಗಳನ್ನ ಹೇಗ್ ಸಾಕ್ಬೇಕಂತ ನಂಗೆ ಚೆನ್ನಾಗಿ ಗೊತ್ತು. ತಾಯಿಯ ಕೆಲಸ ಮಕ್ಕಳನ್ನು ತಮಗೆ ಬೇಕಾದ ಹಾಗೆ ಬದಲಾಯಿಸುವುದಲ್ಲ. ನಮಗೆ ಬೇಕಾದ ಹಾಗೆ ಅಲಂಕಾರ ಮಾಡಲು ಮಕ್ಕಳು ಗೊಂಬೆಗಳೂ ಅಲ್ಲ. ಮಕ್ಕಳು ಭಗವಂತನ ಸೃಷ್ಟಿ. ನಮ್ಮ ಕೆಲಸ ಅವರನ್ನು ಸಲಹುವುದಷ್ಟೇ. ನೀವು ಅವಳಿಗೆ ನಿಮ್ಮ ಮಗಳಾಗದಿದ್ದರೆ ಉತ್ತಮವಾಗಿರುತ್ತಿತ್ತು ಎಂದಿರಲ್ಲವೇ? ಅದರ ಬದಲಾಗಿ ಅವಳಿಗೆ ಬೇರೆ ತಾಯಿ ಸಿಕ್ಕಿದ್ದರೆ ಅವಳ ಮುಖದಲ್ಲಿ ಕೊಂಚ ನಗುವಾದರೂ ಕಾಣಿಸುತ್ತಿತ್ತು. ಮನೇಲಿ ಒಬ್ರು ಖುಷಿಯಾಗಿರೋ ಹಾಗಿಲ್ಲ, ನಗೋ ಹಾಗಿಲ್ಲ. ಹಾಳ್ ಮಾಡೋಕೆ ಅಂತಾನೆ ಈ ರಾಕ್ಷಸಿ ಅವತಾರ ತಾಳ್ಬಿಡ್ತೀಯ. ಒಂದೊಂದ್ಸಲ ಈ ಕರ್ಮ ಅನುಭವಿಸೋ ಬದಲು ಇವಳು ನನ್ ಮಗಳ ಹುಡ್ತಾ ಇದ್ರೇನೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಯಾಕ್ ಬಂದೆ? ನನ್ನ ರಾಕ್ಷಸಿ ಅಂತ ಕರಿಯಕ್ಕ? ಪುಟಾಣಿ, ನೀನ್ ಹುಟ್ಟಿದಾಗ ನನಗೆ 12 ವರ್ಷ. ನಿನ್ ಪಕ್ಕ ಬಿಟ್ಟು ಎಲ್ಲಿಗೂ ಹೋಗ್ತಾ ಇರ್ಲಿಲ್ಲ ಗೊತ್ತಾ ನಾನು. ತೊಟ್ಲು ನಾನೇ ತೂಗ್ತಿದ್ದೆ, ನಿನಗ್ ನಿದ್ದೆ ನಾನೇ ಮಾಡಿಸ್ತಿದ್ದೆ, ನೀನ್ ಸ್ಕೂಲ್ಗೆ ಹೋಗಲ್ಲ ಅಂತ ಹಠ ಮಾಡ್ತಿದ್ದೆ. ಆಗ ಪೂಸಿ ಹೊಡೆದಿ ಸಮಾಧಾನ ಮಾಡಿ ನಾನೇ ಸ್ಕೂಲಿಗೆ ಕಳಿಸ್ತಿದ್ದೆ. ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತಿದ್ದೆ ನನ್ನ ತಂಗಿ ಅಷ್ಟು ಕ್ಯೂಟ್ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ ಅಂತ. ಆಗ್ಲೂ ಅಷ್ಟೇ, ಈಗ್ಲೂ ಅಷ್ಟೇ. ನನ್ನ ತಂಗಿ ಅಷ್ಟು ಕ್ಯೂಟ್ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ. ಸುಳ್ಳು ಹೇಳ್ತಾ ಇದೀಯ ನೀನು. ಇಲ್ಲಿ ನೋಡು, ನೋಡು ನೋಡು ಎಷ್ಟು ಮುದ್ದ ಕಾಣಿಸ್ತಿದ್ಯಾ. ನನ್ ದೃಷ್ಟಿನೇ ತಾಗತ್ತೆ. ನೋಡ್ದ್ಯಾ ನೋಡ್ದ್ಯಾ ಎಷ್ಟು ನೆಟ್ಗೆ ಬಂತು. ಪುಟಾಣಿ, ಬೇಕಾದ್ರೆ ಇಡೀ ಜೀವನ ನೀನ್ ಕಬ್ಬಟ್ಟೆನೆ ಹಾಕು, ಅಥವಾ ಕೋತಿ ತರ ಡ್ರೆಸ್ ಮಾಡ್ಕೊ, ಇಲ್ಲಾಂದ್ರೆ ಜೋಕರ್ ತರ ಮುಖಕ್ಕೆ ಬಣ್ಣ ಹಚ್ಕೊ. ನಿನಗೆ ಹೇಗ್ ಬೇಕು ಹಾಗಿರು. ನೀನ್ ಯಾವತ್ತಿದ್ರೂ ಮುದ್ದಾಗೆ ಕಾಣಿಸ್ತ. ಅಣ್ಣ, ಇವತ್ತು ಅಮ್ಮನ್ ಜಾಸ್ತಿನೇ ಇರಿಟೇಟ್ ಮಾಡ್ದೆ ಅನ್ಸತ್ತೆ ಅಲ್ವಾ? ಸ್ವಲ್ಪ ಜಾಸ್ತಿನೇ. ಆದ್ರೆ ಅಮ್ಮ ಯಾಕೆ ನನ್ನ ಅರ್ಥನೇ ಮಾಡ್ಕೊಳ್ಳಲ್ಲ? ನಾನ್ ಹೀಗಿದ್ರೆ ಏನ್ ತಪ್ಪು?
ಯಾವಾಗ ನೋಡಿದ್ರೆ ಅವ್ರ ತರ ಇರು ಇವ್ರ ತರ ಇರು ಅಂತ ಕಂಪೇರ್ ಮಾಡ್ತಾನೆ ಇರ್ತಾರೆ. ಆಮ್ರಪಾಲಿನೂ ಇದನ್ನೇ ಹೇಳಿದ್ರು. ಮಕ್ಕಳು ಗೊಂಬೆಗಳಲ್ಲ, ನಮಗ್ ಹೇಗ್ ಬೇಕೋ ಹಾಗೆ ಅಲಂಕಾರ ಮಾಡೋದಿಕ್ಕೆ ಅಂತಂದ್ರು. ಮಿಸ್ ಆಯ್ತು. ಏನು? ಅವಾಗ ಅಮ್ಮನ್ ಮುಖ ನೋಡ್ಬೇಕಾಗಿತ್ತು ನಾನು. ಯಾರಾದ್ರೂ ಫೋಟೋ ತೆಗ್ದಿಟ್ಕೊಂಡಿದ್ದೀರಾ? ರೂಮಲ್ಲಿ ಫ್ರೇಮ್ ಹಾಕ್ಸಿಟ್ಕೊಂತೀನಿ. ಗುಡ್ ಐಡಿಯಾ. ಚಾಯಂಗೆ ಈ ಮನೆ ಆಸ್ತಿ ಎಲ್ಲ ಸಿಗುತ್ತಂತೆ. ಮೈ ಫುಟ್, ನನ್ ಪರ್ಫ್ಯೂಮ್ ಈಗ ಯಾರು ಕೊಡಿಸ್ತಾರೆ? ಎಲ್ಲ ಈ ಮಮ್ಮ ಇಂದಾನೆ ಆಗಿದ್ದು. ಶೋನಾ, ಜಾಸ್ತಿ ಪ್ರಶ್ನೆ ಕೇಳ್ಬೇಡ. ಶೋನಾ, ನಾನು ಹೇಳ್ದಷ್ಟೇ ಮಾಡು. ಶೋನಾ, ಪ್ರದ್ಯುಮ್ನನ್ ಇಂಪ್ರೆಸ್ ಮಾಡು ಅಂತ ಹೇಳಿದ್ರು. ಇಂಪ್ರೆಸ್ ಮಾಡಿ ಏನ್ ಬಂತು? ಈ ಪ್ರದ್ಯುಮ್ನನ್ ಮದ್ವೆ ಆಗೋದು ಒಂದೇ, ಬಿಗ್ಗರ್ನ ಮದ್ವೆ ಆಗೋದು ಒಂದೇ. ಮೈ ಫುಟ್. ಏನು ಮಾಡುತ್ತಿದ್ದೀರಿ? ನೀನೇನದನ್ನೆಲ್ಲ ಕೇಳಕ್ಕೆ? ನಿನ್ನ ಕ್ರೋಧವನ್ನು ಈ ಪುಷ್ಪಗಳ ಮೇಲೇಕೆ ತೋರಿಸುತ್ತಿರುವೆ? ವಾಟ್? ಕ್ರೋಧ ಅಂತೆ, ಪುಷ್ಪ ಅಂತೆ. ಮೈ ಫುಟ್. ಮಾನವರ ಕೋಪಕ್ಕೆ ನೀವು ಬಲಿಯಾದಿರಿ. ಛೆ, ನಿಮ್ಮ ಜಾಗ ನೆಲದ ಮೇಲಲ್ಲ, ದೇವರ ಪಾದದಲ್ಲೋ ಹೆಂಗಳೆಯರ ಮುಡಿಯಲ್ಲೋ ಇರಬೇಕು ನೀವು.